ವಾಟರ್ ಫಿಲ್ಟ್ರ್ ಕೆಟ್ಟೋಯ್ತು. ಕಾರ್ ಎರಡನ್ನೂ ನಾಯಿ ಕಚ್ಬಿಟ್ಟು ಆನೇ ಆಗ್ತಾ ಇರಲಿಲ್ಲ. ಅದನ್ನು ಶೋರೂಮಿಗೆ ಬಿಟ್ಟಿದ್ವಿ. ಗುಂಡುಂಗ್ ಬೇರೆ ನೆನೆ 2 ನಾಯಿಗಳು ಕಚ್ಚಿದ್ದಾವೆ. ಆಮೇಲೆ ಇವತ್ತು ಮೋಟ್ರ್ ಹಾಳಾಗೈತೆ, ನೀರೇ ಇಲ್ಲ. ಒಂದಾದ್ಮೇಲೆ ಒಂದು ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ? ಸೊ ಇವತ್ತು ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು, ಬ್ಯಾಂಕ್ ಹತ್ರ ಹೋಗಿದ್ದೆ. ಅದಾದಮೇಲೆ ಇವತ್ತು ಸ್ವಲ್ಪ ಏನೋ ಇದೆಲ್ಲ ಹೇರ್ ಎಲ್ಲ ರಿಮೂವ್ ಮಾಡಿಸ್ಬೇಕು. ಸೊ ಬುಕ್ ಮಾಡಿದ್ದೀನಿ ಅಪಾಯಿಂಟ್ಮೆಂಟ್. ಮನೆಗೆ ಬರ್ತಾರೆ 4:15ಗೆ. ಆ್ಯಂಡ್ ಇವತ್ತು ಒಂಥರ ಫುಲ್ಲು ಕ್ಲೌಡಿ, ರೈನಿ. ಮನೆ ಹತ್ರ ಎಲ್ಲ ಕ್ಲೀನ್ ಮಾಡಿಸಿದ್ವಿ, ಫುಲ್ ಸತ್ತೆ ಬೆಳ್ಕೊಂಬಿಟ್ಟಿತ್ತಲ್ಲ. ಆ್ಯಂಡ್ ನನ್ನ ಗಂಡನೋ ವಿನೋದ್ ಇಬ್ರು ಹುಟ್ಟು ದಡ್ರು ಗೈಸ್. ದಡ್ರು ಅಂದರೆ ದಡ್ರು. ಹೇಳ್ತೀನಿ ರೀ, ಆಮೇಲೆ ಅಲ್ಲಿ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನು ಅಂತ. ನನಗೆ ತುಂಬ ದಿನ ಆದಮೇಲೆ ಗೋಬಿ ತಿನ್ನಬೇಕು ಅಂತ ತುಂಬ ಅನಿಸ್ತಾ ಇತ್ತು. ನಾನು ಇಲ್ಲೊಂದೇ ಕಡೆ ಗೋಬಿ ತಿನ್ನೋದು, ಮೈಸೂರಲ್ಲಿ. ಅವರು ನಾನು ನೋಡಿದಾಗೆಲ್ಲ ಹಾಕ್ತಾನೆ ಇರ್ತಿರ್ಲಿಲ್ಲ. ಸೊ ಹಂಗಾಗಿ ಇವತ್ತು ಹಾಕಿದಂಗೆ ಅಂದವೇ ಹೋಗ್ಬೇಕಾದ್ರೆ ನೋಡಿದ್ನ. ಇಷ್ಟೆಲ್ಲ ತಿನ್ನಲ್ಲ, ಒಂದು 4-5 ಪೀಸ್ ತಿಂತೀನಿ ಅಷ್ಟೇ. ಚಳಿಗೂ ಅದು. ಇವತ್ತಿಂದ ನಮ್ಮ ಮನೆಗೆ ನೆಂಟರು ಬರೋದು ಸ್ಟಾರ್ಟ್ ಆಗಿದೆ. ಹಾಕಿದೊಂಚೂರು ನೆಂಟರು ಬರುತ್ತಿದ್ದಾರೆ ನಮ್ಮ ಮನೆಗೆ. ಫಸ್ಟ್ ನೆಂಟರು ನಿಖಿಲ್ ಅವರ ತಂಗಿ. ಸೊ ಹಾಕ್ರಿ ಬೇಗ. ನಾನು ಸ್ಟೇರಿಂಗ್ ಹಿಡ್ಕೊಂಡಿದ್ದೀನಿ. ಬಿಡಿ 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 ಬಿಡಿ. ಇದು ಏನು ಸ್ಟೇರಿಂಗ್ ಹಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ಹೋಗುತ್ತೆ ಕರೆಕ್ಟಾಗಿ. ಓಕೆ. ಸೊ ನಿಧಿ ಬರ್ತಾ ಇದ್ದಲ್ಲ ಇವತ್ತು, ಉಡುಪಿ ನಿಧಿ. ಸೊ ನಮ್ಮ ಮನೆಗೆ ಮೇ ಬಿ ನಮ್ಮ ಅಣ್ಣ ಪೂರ್ಣಿ ಎಲ್ಲ ಇವತ್ತು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಇಲ್ಲಾಂದರೆ ನಾಳೆ ಅಂತೂ ಬಂದೇ ಬರ್ತಾರೆ. ನಾಳೆ ನಮ್ಮ ಮೆಹಂದಿ ಕಾರ್ಯಕ್ರಮ ಇದೆ ಮನೆಯಲ್ಲೇ, ಅದಕ್ಕೆ ಅಂತ ಇವತ್ತಿಂದೆಲ್ಲ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಜೆನ್ಯೂನ್ ಆಗಿ ಹೇಳಿ, ಇವಾಗ ಯಾರು ಇಲ್ಲ, ನಾಚ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಖಿಲ್ ರವಿ ತರ ಹೇಗ್ ಅನ್ಸ್ತಾ ಇದೆ? ಅಲ್ಲ, ಸೀಮಂತ ನಂದೇ ಆಗಿದಪ್ಪ, ನೀವ್ ಅಪ್ಪ ಅಲ್ವೇನಪ್ಪ? ಎಷ್ಟು ಬೇಗ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಎಷ್ಟು ಈಗೀಗ ಹೇಳ್ದಂಗೈತೆ ಪ್ರೆಗ್ನೆಂಟ್ ಅಂತ. ಆಗ್ಲೇ ಡೆಲಿವರಿ ಬಂದ್ಬಿಡ್ತು. ಇನ್ನು ಈ ತಿಂಗಳೇ ಹೋಗ್ತಾ ಇಲ್ಲ ಅನ್ಸ್ತಾ ಇದ್ಯಾ? ಬೇಗ ಏಜ್ ಆಗೋಯ್ತೈತೆ ಅನ್ಸ್ತೈತೆ ಒಂದ್ಸತಿ. ಏಜ್ ಏನಾಗಿಲ್ಲ, ಬೇಗ ಮಕ್ಳು ಮಾಡ್ಕೊಂಡಿದೀವಿ ಅಷ್ಟೇ. ಕರೆಕ್ಟ್ ಆಗಿ ಮಾಡ್ಕೊಂಡಿದ್ದೀನಿ 30 ವರ್ಷ ನನಗೆ. ಓಕೆ ಚಲೋ, ಮನೆಗೆ ಹೋಗ್ತಾ ಇದೀವಿ ಈಗ. ಹಾಯ್, ಹಲೋ, ನಮಸ್ತೆ. ಏನ್ರಿ ಇಲ್ಲಿ ಕೂತಿದ್ದೀರಾ ಸೀರೆ ಹಾಕೊಂಡು? ಸೀರೆ ಬೇಕಾ? ಸೀರೆ, ನಿದು ವಸ್ತ್ರ ಸೀರೆ. ಎಲಿಫೆಂಟ್ ಹಾಕೊಬಿಟ್ಟಿದ್ದೀರಾ, ನಮ್ ಫೇವ್ರೇಟ್. ನೋಡಿ ಬಾರ್ಡರ್ ನೋಡಿ ಗೈಸ್, ಎಲಿಫೆಂಟ್ ಇದೆ. ಸಕ್ಕತ್ತಾಗೈತೆ ಬಾರ್ಡರ್ ಮಾತ್ರ. ಹೌದು, ಡೀಟೇಲ್ ನೋಡಿ ಎಲಿಫೆಂಟ್. ನೋಡಿದ್ರು ನಾನು ಎಲಿಫೆಂಟ್ ಸ್ಯಾರಿ ಹಾಕೊಂಡಿದ್ದೀನಿ, ಬ್ಲೂ ಕಲರ್. ಫೋಟೋ ಶೂಟ್ ನಡೀತಾ ಇದೆ. ಫಸ್ಟ್ ಟೈಮ್ ನಮ್ಮ ವರುಣ್ ಗುಡ್ಡು ಶೂಟ್ ಮಾಡಿಸ್ತಾ ಇರೋದು. ಚೆನ್ನಾಗ್ ಮಾಡ್ತಾವನಾ? ನೋಡಕ ಇನ್ನು ತೋರಿಸ್ತಾನೆ ಇಲ್ಲ ಅವ್ನು ನನಗೆ. ನೀನ್ ಲಾಸ್ಟ್ ನೋಡಕ, ಔಟ್ಪುಟ್ ನೋಡಕ ಅಂತ ಅಂತವನೆ. ನಾನು ನಂಬಿ ಸುಮ್ನೆ ನಿಂತ್ಕತಾ ಇದ್ದೀನಿ. ಯಾರೋ ಗೆಸ್ಟ್ ಬರ್ತಾವ್ರೆ. ಚಿಕ್ಕ ಹುಡುಗಿ ಅದು ಗೆಸ್ಟ್ ಬರ್ತಾ ಇದೆ. ಯಾರಿದೆ ಚಿಕ್ಕ ಹುಡುಗಿ? ಸ್ಪಂದನ ಪಾಟು. ಸ್ಪಂದನ ತಂಗಿ ಅಕ್ಕ ಇದ್ದಂಗಿಲ್ವಾ? ಏನ್ರಿ ನಿಧಿ, ಹೇಗಿದ್ದೀರಿ? ಸೂಪರಾ? ನೀವೇ ಫಸ್ಟ್ ಗೆಸ್ಟ್ ಸೀಮಂತಕ್ಕೆ ಬಂದಿರೋದು. ಪಕ್ಕದ ರೋಡ್ಗೆ ಹೋಗೋಳೆ. ಊಟ ಮಾಡಿದ್ರಾ? ಇಳಿಯಕ್ಕೂ ಮುಂಚೆ ಕರೆಕ್ಟ್ ಇಲ್ವಾ ಅಂತ ಫೋನ್ ಮಾಡ್ಬೇಕು. ಸ್ಟ್ರೈಟ್ ಹೋಗಿ ಇನ್ನೊಂದು ಲೆಫ್ಟ್ ರೈಟ್ ತಗೋತೀವಲ್ವ, ಅಲ್ಲೇ ನಿಲ್ಸ್ಬಿಟ್ಟವ್ರೆ. ಅದ್ ಪಕ್ಕಕ್ಕೆ ಹೋಗುದು ಸ್ವಲ್ಪ ಲೊಕೇಶನ್. ಬೆಂಗಳೂರಿಂದ ಅಷ್ಟೊಂದು ಬಸ್ನ ಕ್ಯಾಚ್ ಮಾಡ್ಕೊಂಡು, ಇಲ್ಲಿ ಆಟೋ ಕ್ಯಾಚ್ ಮಾಡ್ಕೊಂಡು ನಮ್ಮನೆಗೋಸ್ಕರ ಬಂದಿದ್ದಾಳೆ, ನನಗೋಸ್ಕರ ಅಲ್ಲ. ನನ್ನ ಮಮ್ಮಿ ಮಮ್ಮಿ ಅಂತ ಇರೋದು ನೀನು. ಈಗ ಬಂದವಳೆ. ನೀನ್ ಬಂದಲ್ಲ ಕಿಕ್ ಮಾಡಿದ್ವಿ. 9 ತಿಂಗಳಾದ್ಮೇಲೆ ಮೈಸೂರಿಗೆ ಬರ್ತೀನಿ. ಅಲ್ಲ, ಇವಳು ಎಷ್ಟು ವರ್ಷನ ಮೈಸೂರಿಗೆ ಬರ್ತೀನಿ ಎಲ್ಲಿ? ಉಡುಪಿಲೇನಿಲ್ಲ, ಬೆಂಗಳೂರಲ್ಲೇ ಕೆಲಸ ಮಾಡ್ತಾವಳೆ. ಬೆಂಗಳೂರಿಂದ ಮೈಸೂರಿಗೆ ಬರೋಕೆ 3 ವರ್ಷ ಆಯ್ತು. ಇಷ್ಟು ದಿನ ತಗೋತ. ಅದು ನನ್ನ ಸೀಮಂತಕ್ಕೆ ಬರೋದಿತ್ತು ಅನ್ಸುತ್ತೆ, ಅದಕ್ಕೆ ಇವಾಗ ಬಂದಿದ್ದೆ. ಥ್ಯಾಂಕ್ಸ್ ಫಾರ್ ಕಮಿಂಗ್. ನಿಮ್ಮಣ್ಣ ಮೇಲಿದ್ದಾರೆ, ಹೋಗಿ. ಎಸ್, ಹೋಗಿದ್ದು ಬನ್ನಿ. ಹಾಗೆ ಬನ್ನಿ ನಿಶಾ ಅವರೇ.
ನಾನು ಅವಾಗ್ಲೇ ಹೇಳಿದ್ನಲ್ಲ ಗೈಸ್, ಅದು ಕ್ಲೀನ್ ಮಾಡ್ಸಕ್ಕೆ ಅಂತ. ಇವರು ನಿಖಿಲ್ ಅವರು ಬೆಳಗ್ಗೆನೆ ವಿನೋದ್ಗೆ ಹೇಳವ್ರೆ, ಅಂದ್ರೆ ಕರ್ಕೊಂಡ್ ಬಂದು ಕ್ಲೀನ್ ಮಾಡ್ಸು ನೀಟಾಗಿ ಅಂತ. ಮೇನ್ ಇದ್ದಿದ್ದೆ ನಮ್ಗೆ ಇಲ್ಲಿ ಏನಂತ ಗೊತ್ತಾಗ್ತಾ ಇಲ್ಲ, ಎಲ್ಲಿಂದ ಬರ್ತಾ ಇದೆ ಇದು ನೀರು ಅಂತ. ಇದು ನಿಂತು 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 ಇಲ್ಲಿಂದ ಯಜ್ಞಗಳು ಬಂದು ನಮ್ ತಾರ್ ರಾಕ್ಸ್ದು ಮತ್ತೆ B6ದು ವೈರೆಲ್ಲ ಕಚ್ಚಾಕಿದಾವೆ. ಎರಡನ್ನೂ ಇವಾಗ ಎರಡೆರಡು ದಿನ ಡಿಫ್ರೆನ್ಸಾ, ಎರಡೆರಡು ದಿನ ಡಿಫ್ರೆನ್ಸ್ ಅಲ್ಲಿ ಶೋರೂಮ್ ಬಿಟ್ಟು ರೆಡಿ ಮಾಡಿಸ್ಕೊಂಡು ತಗೊಂಡ್ ಬಂದಿರೋದು. ಹಂಗಾಗಿ ಇದನ್ನ ಕ್ಲೀನ್ ಮಾಡಿಸ್ಲೇಬೇಕು ಅಂತ ಬೆಳಗ್ಗೆ ಕರ್ಕೊಂಡ್ ಬಾರೋ ಅಂತ ಅಂದ್ರೆ ಅದ್ ಯಾರನ್ನೋ ಕರ್ಕೊಂಡ್ ಬಂದವನೇ, ನೀಟಾಗಿ ಹೇಳಿಲ್ಲ ಅವರಿಗೆ. ಅವರು ಹೆಂಗ್ ಬೇಕ್ ಹಂಗ್ ಮಾಡ್ಬಿಟ್ಟು ಬರೀ 1 hour ಕೆಲ್ಸನಾ, 1 hour ಕೆಲಸ ಮಾಡ್ಬಿಟ್ಟು 1,500 ಇಸ್ಕೊಂಡ್ ಹೋಗೋರೆ. ಅದೆಲ್ಲ ಮಾಡಿಲ್ಲ ಐತೆ, ಏನು ಮಾಡಿಲ್ಲ. ಅಲ್ಲಿ ನೋಡಿ, ಈ ನೀರು ಈಚೆ ಹೋಗಕ್ಕೆ ಮಾಡಿ ಅಂದ್ರೆ ಅಷ್ಟು ತೆಗ್ದುಬಿಟ್ಟು ಅದು ನೀರ್ ಈಚೆ ಹೋಗಂಗಿಲ್ಲ, ನೀರ್ ಒಳಗ್ ಬರಂಗೆ ಐತೆ ಅದು. ಆಗ ಹಿಂಗೆ ಜವಾಬ್ದಾರಿ ನನ್ ಗಂಡನ್ಗೆ ಒಂಚೂರು ಬಂದು ಹೋಗಿ ಮಾಡ್ಸೋಣ ಅಂತ. ಅದಕ್ಕೆ ಏನಾದ್ರು ಹೇಳಿದ್ರೆ ನಮ್ಮ ಮಮ್ಮಿ ಹೇಳಕ್ ಹೋದ್ರೆ ಹೇಳ್ಬೇಡಿ ಅಂತಾನೆ, ಬೇಜಾರ್ ಮಾಡ್ಕತಾರೆ ಅಂತ. ನಮ್ಮನೆ ಕೆಲ್ಸಕ್ಕೇನೆ ಕರ್ಸಿರೋದು. ಅಲ್ಲ ದುಡ್ಡು ಇಟ್ಟಾಡುತ್ತಾ ಪಾಪ 1,500 ಎಷ್ಟೋ ಜನಕ್ಕೆ ಎಷ್ಟು ಕಷ್ಟ ಗೊತ್ತಾಗ ದುಡಿಯಕ್ಕೆ. ಬರೀ 1 hour ನೀನು ನೀಟಾಗಿ ಮಾಡದೆ ಹೋಗ್ಬಿಟ್ರೆ. ವಿಜಯನಗರ ಸ್ಟೇಜ್ ಮನೆ ಹತ್ರ ಆ ತಾತ ಎಷ್ಟ್ ಚೆನ್ನಾಗ್ ಮಾಡ್ಕೊಡ್ತಾ ಇದ್ರು. ನಮ್ಗೆ ಅಯ್ಯೋ ಅನ್ಸ್ತು, ಇದನ್ನೆಲ್ಲ ಹೆಂಗ್ ಕ್ಲೀನ್ ಮಾಡ್ಸೋದ್ ಅವ್ರ ಹತ್ರ. ಅವ್ರ ಪಾಪ ಬರೀ ಗಾರ್ಡನ್ ಕ್ಲೀನ್ ಮಾಡ್ತಿದ್ದವ್ರು, ಮೇ ಬಿ ಇದನ್ನ ಕ್ಲೀನ್ ಮಾಡೋರೆ ಬೇರೆಯವ್ರು ಇರ್ತಾರೆ ಅವ್ರನ್ನ ಕರ್ಸಿದಿದ್ ನಾವು. ಏನು ಮಾಡ್ದೆ, ಸುಮ್ನೆ ದುಡ್ಡಿಸ್ಕೊಂಡು ಹೋದ್ರು ಅಷ್ಟೇ ಗೈಸ್. ನಾನು ಹೆಂಗ್ ಕಾಣಿಸ್ತಾ ಇದೀನಿ ಹೇಳಿ ಗೈಸ್? ನಿಶಾಚರಿ ಆಗೋದೇನ ನಿನ್ನಿಂದಲೇ. ಸರಿ, ತಲೆ ಕೆಡ್ತಾ ಇದೆ. ನನ್ ಮನೇಲಿ ಒಂದಾದ್ಮೇಲೆ ಒಂದು ವಾಟರ್ ಫಿಲ್ಟರ್ ಕೆಟ್ಟೋಯ್ತು. ಕಾರ್ ಎರಡನ್ನೂ ನಾಯಿ ಕಚ್ಬಿಟ್ಟು ಆನೆ ಆಗ್ತಾ ಇರ್ಲಿಲ್ಲ, ಅದನ್ನ ಶೋರೂಮ್ ಹೋಗ್ಬಿಟ್ಟಿದ್ವಿ. ಗುಂಡುಂಗ್ ಬೇರೆ ನೆನೆ 2 ನಾಯಿಗಳು ಕಚ್ಚಿದಾವೆ. ಆಮೇಲೆ ಇವತ್ತು ಮೋಟ್ರ್ ಹಾಳಾಗೈತೆ, ನೀರೇ ಇಲ್ಲ. ಒಂದಾದ್ಮೇಲೆ ನನ್ಗೆ ಯಾಕೋ ಒಂಥರ ಬೇಜಾರಾಗ್ತಾ ಇದೆ. ಏನಿಲ್ಲ, ಎಲ್ಲ ಸದ್ಯ ಫಂಕ್ಷನ್ ಸ್ಟಾರ್ಟ್ ಆಗಕ್ಕೂ ಮುಂಚೆನೆ ತೋರಿಸಿ ಮಾಡಿಸ್ತಾ ಇದೀವಿ. ಆಮೇಲೆ ಪುಡಿ ಸಾಮಾನ್ ತಂದ್ವಿ, ಅದ್ ಮಾಡ್ಸಕ್ ಆಗ್ಲಿಲ್ಲ, ಅದು ಫುಲ್ಲು ಮೋಡ. ಅಯ್ಯೋ, ಎಷ್ಟನೇ ಸಾರಿ ಹಾಕಿರೋದು ಇದನ್ನ? 2. ಹೌದಾ? ಇವತ್ತೇನೋ ಮೋಡ ಒಂಥರ ಮಾಡಕ್ಕೂ ಮನ್ಸಿಲ್ಲ, ಆದ್ರೂ ಮಾಡ್ಬೇಕು. ಇಲ್ಲೊಂದು ಚೈಲ್ಡ್ ನೋಡಿ ಏನ್ ಮಾಡ್ತಾ ಇದೆ. ಚೈಲ್ಡ್ ಅಂದ್ರೆ ಚೈಲ್ಡ್, ನಮ್ಮನೆ ದೊಡ್ಡ ಚೈಲ್ಡ್. ಅದಕ್ಕೆ ಹೇಳಿರೋದು ಸ್ಯಾಟರ್ಡೆ ಕುಂಟೆಬಿಲ್ಲೆ ಲಗೋರಿ ಎಲ್ಲ ಆಡೋದ, ರಜಾ ಹಾಕೋ ಕಾಲೇಜ್ಗೆ ಅಂತ. ಹೌದಾ ಅಂತ ನಂಬ್ಕೊಂಬಿಟ್ಟು ಎಷ್ಟ್ ಗಂಟೆಗೆ ಆಡೋದು ಅಂತ ಕೇಳ್ತಾ ಇದ್ಲು. ಒಂದು ನಿಮಗೆ ಆಡಕ್ ಬರುತ್ತಾಕ? ಬರುತ್ತೆ. ಆಡ್ಲಾ? ಅನ್ಕೋ, ನಾನು ಸ್ಪಂದು ಆಡ್ತೀವಿ. ಹೆಂಗ್ ಹೇಳೋ ಆಡೋದು? ಅಲ್ಲ ಗೊತ್ತು, ಮರ್ತ್ಕೊಬಿಟ್ಟವ್ರೆ ಹೆಂಗೆ ಅಂತ. ಫ್ಲಾಟ್ ಇರ್ಬೇಕಲ್ವಾ ಅದು? ಅಲ್ಲೇ ಆಡ್ಬೇಕು. ನೀನ್ ಆ ಕಡೆ ಕುತ್ಕೋ, ಇಲ್ಲಿಗೆ ಬಾ. ಇಲ್ಲಂದ್ರೆ ಒಂದ್ ನಿಮಿಷ ಇರ. ಅಂದ್ರೆ ಬೀಳ್ಸ್ಬಾರ್ದು. ಓ, ಎತ್ಕೋವಾಗ ಬೀಳ್ಸ್ಬಾರ್ದು. ಸರಿ, ಗೊತ್ತಾಯ್ತು. ನೋಡೋಣ ಯಾರು ಫಸ್ಟ್ ಔಟ್ ಆಯ್ತಾರೆ. ಓ ಓ, ಇಲ್ಲ 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 ಕಡೆ ಅಕ್ಕ. ಅಯ್ಯಯ್ಯೋ, ಸರ್ಫೇಸ್ ಚೆನ್ನಾಗಿಲ್ಲ. ಹೌದು. ಒಳಗಡೆ ಕೊಟ್ಟೋಗಿ ನೋಡು, ಇದನ್ನ ಎತ್ಕೊಳಕ್ಕೆ ಆಯ್ತಲ್ಲ. ಓ, ಹಿಂಗ್ ಬಿಳ್ಸಂಗಿಲ್ಲ ಅಲ್ವಾ? ಈಗ 2 ಅಲ್ವಾ? ಚೈಲ್ಡ್ಹುಡ್ ಮೆಮೊರೀಸ್. ಎಷ್ಟ್ ಚೆನ್ನಾಗ್ ಆಡ್ತಿದೆ, ಮೊನ್ನೆ ಆಡ್ತಿದೆ. ನಂಗೆ ಕಂಫರ್ಟಬಲ್ ಆಗಿ ಕೂತಿಲ್ಲ, ಅದಕ್ಕೆ ಒಳಗಡೆ ತಗೊಂಡೋಗ್ ಗಾಡಿ. ನಿಮಗೆ ಆಡಕ್ ಬರುತ್ತಾ? ಆಡ್ತಾನೆ. ಕಲ್ಲು ಎತ್ತದ, ಅದನ್ನ ಆಟ ಅನ್ನಲ್ಲ. ಹೋಗಿಲ್ಲ, ಇಲ್ಲ ಏನಿಲ್ಲ. ಔಟ್. ಬರ್ಲಾ, ಎತ್ತು. 10 ಕಲ್ಲು ಎತ್ತೀನಿ ಅಂದ್ರೆ ಅಲ್ವಾ, 4 ಕಲ್ಲು ಎತ್ತಿ ಸಾಕು. ಹಿಡಿದು
ಮತ್ತೆ ಹಿಂಗೆ ಎಸ್ತಿ ಇದನ್ನೆಲ್ಲ ಹಿಂಗೆ ಹೊರ್ಕೋಬೇಕು. ಬಾ ಕೈ ಉದ್ದಿದ್ದು ಏನ್ ಕೇರಿಂಗು. ಹೆಂಗೆ ಒಂದು ಎಸೆದ್ಬಿಟ್ಟು ತಲ್ಗಿಲೆ ಮೇಲೆ ಒಂದ್ ಎಸಿ ಮಡ್ಗ ಎಲ್ಲಾನು. ಈಗ ಎಲ್ಲಾನು ಎತ್ಕೋಬೇಕು, ಅದನ್ನು ಹಿಡಿಬೇಕು. ಒಂದ್ ಎತ್ಕೋತಾರೆ ಫಸ್ಟ್ ಅಷ್ಟೇ, ಮೇಲ್ಗಡೆ ನೋಡ್ತಾರೆ. ಲೈಟ್ ಕಂಬದ ಹತ್ರಕ್ಕೆ ಅಯ್ಯೋ ಕೊಡು, ನಿಂಗೆ ಆಡಕ್ ಬರಲ್ಲ. ಜಾಸ್ತಿ ಮೇಲ್ಗಡೆ ಎಸಿದ್ರೇನೆ ಹಂಗಾಗದದು. ಔಟ್ 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 ಕೊಡು ಅಷ್ಟೇ. ಏನಪ್ಪ ಮಾಡ್ತಾ ಇದೆಯಾ ಚಿನ್ನು? ಬಾಲ ಕುಕ್ಕರಲ್ಲಿ ಮ್ಯಾಗಿ ಮಾಡೋ ಯಾವ್ದು ಸಿಕ್ಕಿಲ್ಲ. ಮ್ಯಾಗಿ ಮಾಡ್ಕೊಡ್ತಾ ಇದ್ದಾಳೆ ನಂಗೋಸ್ಕರ ನಮ್ಮ ಹುಡುಗಿ. ನೋಡ್ತೀನಿ ಹೆಂಗ್ ಮಾಡ್ತೀಯ ಅಂತ ಸ್ಪಂದು. ಸರಿ ಓಕೆ. ಏನೇನೋ ಕಟ್ ಮಾಡ್ಕೊಂಡವಳೆ, ಕ್ಯಾರೆಟು ಅದು ಇದು ಎಲ್ಲ. ಕ್ಯಾರೆಟ್, ಈರುಳ್ಳಿ, ಮೆಣಸಿನ್ಕಾಯಿ. ಓಕೆ. ಇನ್ನೂ ಆಗ್ಲಿಲ್ಲ. ಮಧ್ಯಾಹ್ನದಿಂದನೂ ಮಾಡ್ತಾನೆ ಅವಳೆ ಅಪ್ಪ. ಮಧ್ಯ ಮಧ್ಯ 1 ಅವರ್ ಬ್ರೇಕು, 2 ಅವರ್ ಬ್ರೇಕು. ಮದನ್ ಕುಮಾರ್ ಗೌಡ ಯೂಟ್ಯೂಬ್ ಚಾನಲ್. ಏನು ಯೂಟ್ಯೂಬ್ ಚಾನಲ್ ವಿಡಿಯೋ ಎಲ್ಲ ಬಿಡ್ತಾ ಇದ್ದೀರಾ? ಅದೇ ಕೇಳ್ತಾ ಇದ್ದೀನಿ. ಹಾಂ ಆಯಿತು. ಈಗ ನೀವು ಬಂದಿದ್ರಲ್ಲ, ಮಾಡೋದೊಂದು ಬಾಕಿ ಅಷ್ಟೇ. ಇಲ್ಲೇ ಕಟ್ಟಿಟ್ಟಿಲ್ವಲ್ಲಿ? ಐತಲ್ಲ ಅಲ್ಲೊಂದು ಸ್ವಲ್ಪ. ಹೌದು ಅಲ್ಲೇ ಐತೆ ಸ್ವಲ್ಪ. ಆ ಕಡೆ ಬ್ಯಾಗಲ್ಲೆಲ್ಲ ಇಟ್ಟವ್ರೆ. ಏನು ನಿಖಿಲ್ ರವೀಂದ್ರ? ಹಾಂ ಸುಮ್ಮನೆ ಎಲ್ಲ ಕ್ಲೀನಿಂಗ್ ಆಗ್ತಾ ಇದೆ. ನಿಶಾ ಅವ್ರು ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ನಿಖಿಲ್ ಅವರೆಲ್ಲ ಮಿಷಿನಲ್ಲಿ ಹಿಡ್ದಿದ್ದಾರೆ. ಮೆಕ್ಯಾನಿಕ್ ಮದನ್ ಅವ್ರು. ಮದನ್ ಅವ್ರೆ, ನೀವು ಮೆಕ್ಯಾನಿಕಲ್ ಅಲ್ವೇನ್ರಿ ಓದಿರೋದು? ಮೋಟ್ರದೆಲ್ಲ ಗೊತ್ತಾಗಲ್ವೇನ್ರಿ ನಿಮ್ಗೆ? ಕರೆಂಟ್ ಸಪ್ಲೈ ಮಾಡ್ತೀರಾ? ಒಳಗಡೆದಾರು ಮಾಡ್ತೀರಾ? ಕಾಪರ್ ಇರುತ್ತೆ, ಅಲ್ಯೂಮಿನಿಯಂ ಇರುತ್ತೆ, ಮೇಲ್ಗಡೆ ಮೆಟಲ್ ಕೋರ್ಸ್ ಬರುತ್ತೆ. ನಮ್ಮ ಒಂದು ನೀರಿನ ಕತೆ. ನಿಶಾ ಅವ್ರೆ, ಏನಾಯ್ತಾಯ್ತು ಮಂಗಳಮ್ಮ ಮಾತಾಡಕ್ ಎಷ್ಟು ಮಾತು ಶುರು ಮಾಡವ್ರೆ. ಅಲ್ಲ, ಅದು ಅವ್ರು ಕಂಪ್ಲೀಟ್ ಮಾಡೋ ತನಕ ನಿಲ್ಸಲ್ಲ. ಏನ್ ಮಾಡ್ತಾ ಇದ್ರು? ಫಸ್ಟ್ ಇಷ್ಟ ಮಾತಾಡ್ತಿರ್ಲಿಲ್ಲ ಅವರು. ಏನಾಗೋಯ್ತು ಏನೋ ಒಂದು ಗೊತ್ತೈತಲ್ಲ, ತಲೆ ಭಾರ ಆಯ್ತೈತೆ ಎಲ್ಲ ನೆನ್ಸ್ಕೊತಾ ಇದ್ರೆ. ಒಂದೊಂದೇ ಒಟ್ಟಿಗೆ ಅದ್ ಹೆಂಗೆ ಗುರು? ನೀನೇ ಹೇಳ್ಬೇಕು ಗುರು. ನೀವೇನ್ ಮಾಡ್ತಾವೆ ಒಳಗಡೆ? ಅಲ್ಲಿ ಯಾರನ್ನೋ ಜವಾಬ್ದಾರಿ ಮಾಡೋದಕ್ಕಿಂತ ಟೆನ್ಷನ್ ಜಾಸ್ತಿ ತಗೋತಾವ್ರೆ. ಇಲ್ಲೇನ್ ಮಾಡ್ತಾ ಇದಾರೆ? ಎಡಿಟ್ ಮಾಡ್ಬಿಟ್ಟು ಇಟ್ಟಿದ್ದಾರೆ. ಇದೆಲ್ಲ ಫುಲ್ ಕ್ಲೀನಿಂಗ್ ಆಗಿದೆ. ನಾಳೆಲ್ಲ ಗೆಸ್ಟ್ ಬರ್ತಾ ಇದಾರೆ. ಏನ್ರಪ್ಪ ಮಾಡ್ತಾ ಇದೀರ ನೀವಿಬ್ರು ಇಲ್ಲಿ? ನಮ್ಗಲ್ಲಿ ಪ್ರಾಣ ಸಂಕಟ. ನೀವಿಲ್ಲಿ ನಾಟಕಗಳಾಡ್ತಾ ಇದೀರ 3 ಜನ ಸೇರ್ಕೊಂಡು. ಜಾಲಿ ಮಾಡ್ತಾ ಇದೀರಾ? ಏನು? ಆಗ ಫ್ಯಾನ್ ಎಲ್ಲ ಕ್ಲೀನ್ ಮಾಡಿದೀವಿ. ವಾವ್ ಸೂಪರ್. ಅಲ್ಲ, ನಾನೇ ತುಂಗರ್ಬಿಣಿ ಇಡೀ ರೂಮ್ ನ ಕ್ಲೀನ್ ಮಾಡ್ಬಿಟ್ಟು ಬಂದಿದ್ದೀನಿ. ನಾನೊಂದು ಫ್ಯಾನ್ ನೋಡಿ ಇರ್ತವನೆ. ಎಲ್ಲಿ ನೀನಾ? ಮತ್ ಇವ್ನ್ ಬಿಲ್ಡಪ್ ಹಾಕೋತವನೆ. ಎಲ್ಲ ಒಂದೇ ಅಲ್ಲಕ್ಕ. ಏನಂದ್ರು ಗೊತ್ತಾ? ನಂಗ್ ಮದುವೆ ಹೇಳಿಲ್ಲ, ನಾನ್ ಯಾಕೆ ಮಾಡ್ಲಿ ಅಂತಂದ್ರು. ಯಾರು? ಅವ್ರೆ ವರುಣ್. ಏನು ಮಾಡ್ಬೇಡ್ರಪ್ಪ, ನಿಮ್ಮದ್ ನೀವ್ ಮಾಡ್ಕೊಳ್ಳಿ ಸಾಕು. ನಮ್ದೇನ್ ಬೇಡ. ನಿಮ್ದು ನೀವ್ ಮಾಡ್ಕೊಂಡ್ರೆ ನಮ್ದು ಮಾಡ್ದಂಗೆ. ಇವತ್ತೇನಕ್ಕೆಲ್ಲ ಬಟ್ಟೆ ಜೋಡ್ಸ್ಕೊತಾ ಇದೀರ ಅಂತ ಗೊತ್ತಾಗ್ಲಿಲ್ಲ. ಸಂಡೆ ಮತ್ತೆ ಫುಲ್ ಸುಸ್ತಾಗುತ್ತೆ ಅಂತ ಇದ್ರು. 3 ಜನದ ಬಟ್ಟೆ ಕತೆ ಕೇಳ್ದ. ಸಂಡೆ ಸುಸ್ತಾಗುತ್ತೆ ಅಂತ ಎಲ್ಲ ಇವತ್ತೇ ಮಾಡ್ಕೊತವ್ರಂತೆ. ಅದು ವಿನೋದ್ ಅವ್ರದ್ದು. ಹಿಂಗೆ ಇರುತ್ತಾ? ಎಷ್ಟ್ ದಿನ? ಸಂಡೆವರೆಗೂ ಎಲ್ಲ. ಇದ್ಯಾವ್ದು? ಇದುದಾ? ಸಿಮಂತದ? ಇಬ್ರು ಒಟ್ಟಿಗೆ ಇಟ್ಕೊಂಡಿದ್ರೆ ಬಟ್ಟೆ? ಇಲ್ಲ, ಅದೊಂದು ನಾನಲ್ಲ ಹ್ಯಾಂಗರ್ಗೆ ಹಾಕಿದೀನಿ. ನೀನೇನಪ್ಪ ಮಾಡ್ತಾ ಇದೀಯ? ಬಟ್ಟೆ ಮಾಡ್ತಾ ಇದೀಯಾ? ಬಟ್ಟೆ ಮಸ್ತ್